ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂದ. ನನಗೆ ಅವಳಿಂದ ಸಂತೋಷ ಸಿಗದೇ ಇದ್ದರೂ ಪರವಾಗಿಲ್ಲ, ಅವಳು ನನ್ನ ಹೆಂಡತಿಯಾಗಿ ಮನೇಲಿ ಇದ್ದರೆ ಸಾಕು ಅಂತ ಇದ್ದೆ. ಆದರೆ ಇವತ್ತು ನನ್ನ ನಂಬಿಕೆಯನ್ನು, ನನ್ನ ಪ್ರೀತಿಯನ್ನು, ನನ್ನ ಮನಸ್ಸನ್ನು ಒಡೆದು ಅವಳ ಅಮ್ಮನ ಮನೆಗೆ ಹೋಗಿಬಿಟ್ಲು ಕಣೋ. ಅವಳು ಹೋಗಿದ್ದು ಕೂಡ ಪರವಾಗಿಲ್ಲ, ಎಲ್ಲರ ಮುಂದೆಯೂ ಮಗುವಿಗಾಗಿ ದಿನ ರಾತ್ರಿ ಟಾರ್ಚರ್ ಮಾಡ್ತೀನಿ ಅಂತ ತಪ್ಪಾಗಿ ಹೇಳಿ ಹೋಗಿಬಿಟ್ಟಿದ್ದಾಳೆ. ಯಾಕೆ ಮಾತಾಡಿದ್ಲು, ಏನು ಮಾತಾಡಿದ್ಲು ಅಂತ ಗೊತ್ತಿಲ್ಲ. ಆದರೆ ಮನಸ್ಸು ನೋಯ್ತಿದೆ ಮಚ್ಚ ಅಂತ ಹೇಳುವಾಗ ಅವನ ಕಣ್ಣಲ್ಲೂ ನೀರು ಬಂತು. ಓಕೆ ಮಚ್ಚ, ಈಗ ನೀನು ಹೇಳಿದ್ರಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ನೀವು ದೇವಸ್ಥಾನಕ್ಕೆ ಹೋದಾಗ ಏನೂ ನಡೆದಿದೆ, ಬಟ್ ಅವಳು ನಿಮ್ಮ ಹತ್ರ ಅದನ್ನ ಮುಚ್ಚಿಡ್ತಿದ್ದಾಳೆ. ಆವತ್ತಿನಿಂದ ನಡೆದಿದ್ದೆಲ್ಲ ವಿಚಿತ್ರವಾಗಿದೆ. ಅಂದರೆ ಸಡನ್ನಾಗಿ ಅವಳ ಮನಸ್ಸಿಗೆ ನೋವಾಗುವಂಥದ್ದು ಏನೋ ನಡೆದಿದೆ. ನಿನ್ನ ಹತ್ರ ಹೇಳದೇ ಇದ್ದರೆ ಏನು, ನೀನು ಅವಳನ್ನು ಹೋಗಿ ಕನ್ವಿನ್ಸ್ ಮಾಡು. ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗು. ಕೌನ್ಸಿಲಿಂಗ್ ಕೊಟ್ಟರೆ ಅವಳು ಖಂಡಿತ ನೀಲುಗೆ ಸರಿಯಾಗುತ್ತೆ. ಪ್ಲೀಸ್ ಕಣೋ, ಅವಳು ಏನೋ ಮನಸ್ಸಲ್ಲಿ ಹಾಕ್ಕೊಂಡು ಭಯ ಪಡ್ತಿದ್ದಾಳೆ ಅನಿಸುತ್ತೆ ಅಂತ ಅವನ ಸ್ನೇಹಿತ ಸತೀಶ್ ಹೇಳ್ದ. ನೀನು ಹೇಳೋದು ಸರಿ ಕಣೋ ಮಚ್ಚ, ಈಗಿರೋ ಸಿಚುವೇಷನ್ನಲ್ಲಿ ನಾನು ಹೋಗಿ ಕರೆದ್ರೆ ನನಗೆ ಹುಚ್ಚು ಅಂತ ಮತ್ತೆ ಏನಾದರೂ ಕತೆ ಕಟ್ಟಿದರೂ ಕಟ್ಬೋದು. ಇದನ್ನು ಬೇರೆ ರೀತಿ ಡೀಲ್ ಮಾಡಬೇಕು. ನೀಲುನ ಕ್ಲೋಸ್ ಫ್ರೆಂಡ್ ರೋಹಿಣಿ ಅವರ ಹತ್ರ ಮಾತಾಡಿದರೆ ಏನಾದರೂ ತಿಳಿಬಹುದು. ನೀಲು ಆ ಹುಡುಗಿ ಹತ್ರ ಮನಸ್ಸು ಬಿಚ್ಚಿ ಮಾತಾಡ್ತಾಳೆ. ಆದ್ದರಿಂದ ಆ ಹುಡುಗಿನ ನೋಡಿ ಮಾತಾಡಿದರೆ ಏನಾದರೂ ವಿಷಯ ಸಿಗಬಹುದು ಕಣೋ ಅಂತ ಸೂರ್ಯ ಹೇಳ್ದ. ಸರಿ ಕಣೋ, ಲೇಟ್ ಆಯಿತು, ಲೇಟ್ ಮಾಡೋದು ಬೇಡ. ಕೂಡಲೇ ಕಾಲೇಜ್ಗೆ ಹೋಗಿ ಆ ಹುಡುಗಿಯನ್ನು ಕರ್ಕೊಂಡು ಬಂದು ಮಾತಾಡು ಅಂತ ಸತೀಶ್ ಹೇಳಿದ ಕೂಡಲೇ ಸೂರ್ಯ ಅವನ ಜೊತೆ ನೀಲು ಓದುವ ಕಾಲೇಜ್ಗೆ ಹೊರಟ. ಇತ್ತ ಸಾಮ್ರಾಟ್ ಮನೆಯಲ್ಲಿ ನೀಲು ಹೋದ ಸುದ್ದಿ ತಿಳಿದು ರಾಶಿಕಾಗೆ ಬೇಸರ ಆಗಿತ್ತು. ಏನಿದ್ದು ನೀಲು ಏನು ಹೇಳಿದೆ ಹೀಗೆ ಮಾಡಿದ್ದಾಳೆ, ಏನು ಸಮಸ್ಯೆ ಇರಬಹುದು ಅಂತ ಯೋಚಿಸಲು ಶುರು ಮಾಡಿದ್ಲು. ರಾಶಿಕಾ ಆಗ ರೂಮ್ಗೆ ಬಂದನು. ಸಾಮ್ರಾಟ್, ಏನು ರಾಶಿಕಾ, ಏನೋ ಯೋಚನೆಯಲ್ಲಿದೆಯಾ ಅಂತ ಸಾಮ್ರಾಟ್ ರಾಶಿಗಳನ್ನು ಕೇಳ್ದ. ಇಲ್ಲ ಮಾವ, ಕೆಳಗಡೆ ಹೋಗಿದ್ದೆ, ನೀಲು ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅತ್ತೆ ಹೇಳಿದರು. ನನಗೆ ಏನೂ ಅರ್ಥ ಆಗ್ತಿಲ್ಲ ಮಾವ, ಅದಕ್ಕೆ ಯೋಚನೆ ಮಾಡ್ತಿದ್ದೆ. ನಾವು ನೀಲು ಮನೆಗೆ ಹೋಗಿ ನೋಡಬಹುದಾ ಅಂತ ಆತಂಕದಿಂದ ರಾಶಿಕಾ ಕೇಳಿದ್ಲು. ಈಗ ಬೇಡ ರಾಶಿಕಾ, ಈಗಿರೋ ಪರಿಸ್ಥಿತಿಯಲ್ಲಿ ನಾವು ಹೋಗೋದು ಸರಿ ಇರಲ್ಲ. ನೀಲು ತುಂಬ ಟೆನ್ಷನಲ್ಲಿದ್ದಾಳೆ, ನಾವು ನಾಳೆ ಹೋಗಿ ಮಾತಾಡೋಣ ಅಂದನು ಸಾಮ್ರಾಟ್. ಸರಿ ಮಾವ, ಬೆಳಗ್ಗೆ ನೀವು ನನ್ನ ಹತ್ರ ಹೇಳಿದ್ದು ನೆನಪಿದೆಯಾ ಅಂತ ಅವಳು ಕೇಳಿದ್ಲು. ನೆನಪಿದೆ, ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ನಾನು ಹೇಳಿದರೆ ನಿನಗೆ ಹೇಗೆ ಅರ್ಥ ಆಗುತ್ತೋ ಗೊತ್ತಿಲ್ವಲ್ಲ ಅಂತ ಅವನು ತಡವರ್ತ. ಮನಸ್ಸು ಪೂರ್ತಿ ಗೊಂದಲವಾಗಿದೆ. ನನ್ನ ಜೀವನದಲ್ಲಿ ಒಂದು ಸಲ ಕೂಡ ನಾನು ಸಂತೋಷವನ್ನೇ ನೋಡಿಲ್ಲ. ನನ್ನ ಅಮ್ಮ ಸತ್ತ ಮೇಲೆ ಒಟ್ಟು ಸಂತೋಷವೂ ಹೋಯಿತು. ಅಪ್ಪ ಇದ್ದು ಅನಾಥೆಯಾಗಿದ್ದೆ. ಈಗ ಇಷ್ಟ ಇಲ್ಲದೆ ಮದುವೆ ನಡೆದಿದ್ರು ನನ್ನ ಮನಸ್ಸೊಳಗೆ ಏನೋ ಒಂದು ರಕ್ಷಣೆ ಭಾವ ಇದೆ. ಈ ಸ್ವಲ್ಪ ದಿನಗಳಲ್ಲಿ ನಿಮ್ಮ ಜೊತೆ ಇದ್ದಿದ್ರಲ್ಲೇ ನೀವು ತುಂಬ ಒಳ್ಳೆಯವರು ಅಂತ ನನಗೆ ಅರ್ಥ ಆಗಿದೆ. ಆದರೆ ತಲೆಯೂ ಬುಡವೂ ತಿಳಿಯದೆ, ಜೀವನವೂ ಅರ್ಥ ಆಗದೆ ನನ್ನಿಂದ ನಿಮ್ಮ ಜೊತೆ ಜೀವನ ಆರಂಭಿಸಲು ಸಾಧ್ಯ ಇಲ್ಲ ಮಾವ. ಇವತ್ತು ನೀಲು ಸೂರ್ಯ ಮಾವನಿಗೆ ಬಂದ ಸಮಸ್ಯೆ ಏನು ಅಂತ ಅತ್ತೆ ಹೇಳಿದರು. ನೀಲುಗೆ ಮಗುವಿಲ್ಲ ಅಂತ ಮಾತಾಡಿದ್ದಕ್ಕೆ ಹೋಗ್ಬಿಟ್ಲು ಅಂತ. ಈಗ ನಾನು ಕೂಡ ಹಠ ಮಾಡಿ ನಿಮ್ಮ ಜೊತೆ ಸೇರಿ ಬಾಳದೇ ಇದ್ದೀನಿ. ಇನ್ನೊಂದು 6 ತಿಂಗಳು ಆದರೆ ನನ್ನನ್ನು ಹಾಗೆ ಮಾತಾಡ್ತಾರೆ. ಮದುವೆ ಮಾಡಿಕೊಂಡು ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ಬಾಳೋದು ಸಿನಿಮಾ ಸೀರಿಯಲ್ಗೆ ಸರಿ ಇರುತ್ತೆ, ಆದರೆ ನಿಜ ಜೀವನಕ್ಕೆ ಆಗಿ ಬರಲ್ಲ. ಅದು ಎಂದಿದ್ರೂ ಸಮಸ್ಯೆನೇ. ನನ್ನ ಪ್ರಶ್ನೆಗೆ ಉತ್ತರ ಹೇಳಿ, ಆಮೇಲೆ ನಾನೇ ಪೂರ್ತಿ ಮನಸ್ಸಿನಿಂದ ನಿಮ್ಮ ಜೊತೆ ನನ್ನ ಜೀವನವನ್ನು ಆರಂಭಿಸ್ತೀನಿ ಅಂದ್ಲು ರಾಶಿಕಾ. ಹಾಗಂತ ಅವಳು ಮಾತಾಡಬೇಕಾಗಿದ್ದನ್ನೆಲ್ಲವನ್ನು ತಲೆ ತಗ್ಗಿಸಿನೇ ಮಾತನಾಡಿ ಮುಗಿಸಿದ್ಲು ರಾಶಿಕಾ. ಅಷ್ಟೇ ತಾನೇ, ಸರಿ ಬಾ, ನಾವು ತೋಟಕ್ಕೆ ಹೋಗೋಣ, ನಿನ್ನ ಹತ್ರ ಎಲ್ಲ ವಿವರವಾಗಿ ಹೇಳ್ತೀನಿ
ಅಂತ ಹೇಳಲು ಅವಳು ಸರಿ ಅಂತ ತಲೆಯಾಡಿಸಿ ಅವನ ಹಿಂದೆ ಹೋದಳು. ಕೆಳಗಡೆ ಹೋದ ಕೂಡಲೇ ಕುಟುಂಬದವರೆಲ್ಲರೂ ನೀಲು ಸೂರ್ಯನ ಬಗ್ಗೆ ಮಾತಾಡ್ತಿದ್ರು. ಸಾಮ್ರಾಟ್ ರಾಶಿಕಾ ಜೋಡಿಯಾಗಿ ಬರಲು, ಸಾಮ್ರಾಟ್ ನಾವು ಯಾರು ಹೋಗಿ ಮಾತಾಡಿದ್ರು ನೀಲು ಕೇಳೋದಿಲ್ಲ, ಅದಕ್ಕೆ ನೀನು ಮತ್ತು ಸೊಸೆ ಹೋಗಿ ಮಾತಾಡ್ಕೊಂಡು ಬನ್ನಿ ಅಂತ ಹಿರಿಯರು ಹೇಳಿದರು. ಈಗ ತಾನೇ ಸಮಸ್ಯೆ ಶುರುವಾಗಿದೆ ಅಯ್ಯ, ನಾವು ತಲೆ ಹಾಕೋದು ಬೇಡ. ಸೂರ್ಯನೇ ನೀಲುನ ನೋಡಿ ಮಾತಾಡಿ ಸಮಾಧಾನ ಮಾಡಬೇಕು. ಇದು ಗಂಡ ಹೆಂಡತಿ ಸಮಸ್ಯೆ. ಮೂರನೆಯವರು ಯಾರು ಒಳಗಡೆ ಹೋದರೂ ಅವರ ಸಮಸ್ಯೆ ದೊಡ್ಡದಾಗಲು ಶುರುವಾಗುತ್ತೆ. ಅದಕ್ಕೆ ನಾನು ಇನ್ನೂ ಮನೆಗೆ ಹೋಗದೇ ಇದ್ದೀನಿ. 1-2 ದಿನ ಕಾಯೋಣ, ಸೂರ್ಯನೇ ಇದನ್ನು ಸರಿ ಮಾಡಲಿ. ಆಗದೇ ಇದ್ದರೆ ಆಮೇಲೆ ನಾನು ಹೋಗಿ ಮಾತಾಡ್ತೀನಿ ಅಂದನು ಸಾಮ್ರಾಟ್. ಸರಿ, ನೀನು ಹೇಳೋದು ಸರಿ ಅಂತ ಹೇಳಿ ಹೋಗಿ ಊಟ ಮಾಡು ಅಂತ ಹಿರಿಯರು ಹೇಳಿದರು. ಇಲ್ಲಯ್ಯ, ನಾನು ಹೊರಗೆ ಊಟ ಮಾಡಿದೆ ಅಂದ. ಏನು ಸಾಮ್ರಾಟ್, ಹೊಸ ಹೊಸ ಅಭ್ಯಾಸ. ಎಷ್ಟೊತ್ತಾದರೂ ಮನೆಗೆ ಬಂದು ಗಂಜಿ ಕುಡಿಯೋದೇ ನಿನ್ನ ಪದ್ಧತಿ ಅಲ್ವಾ? ನೀನೇನು ಹೊರಗೆ ತಿಂದೆ ಅಂತ ಹೇಳ್ತೀಯಾ ಅಂತ ಅವರು ಪುರಾಣ ಆರಂಭಿಸಲು ರಾಶಿಕಾ ಬೇಸರ ಮಾಡಿಕೊಂಡು, ಏನು ಇದು ಒಂದು ಮಾವ ಪ್ಲೀಸ್, ಏನು ಇದು ಒಂದು ಪಂಚಾಯಿತಿಯಾ ಅಂತ ತನ್ನ ಗಂಡನಿಗೆ ಕೇಳುವಂತೆ ಗೊಣಗಿದ್ಲು. ಅಯ್ಯ, ರಾಶಿಕಾಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಟೌನ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಸಾಮ್ರಾಟ್ ಹೇಳ್ದ. ರಾಶಿಕಾ ಆಘಾತದಿಂದ ಅವನನ್ನೇ ನೋಡಿದ್ಲು. ಅವನು ಮೆಲ್ಲಗೆ ಕಣ್ಣಿನಲ್ಲೇ ಸನ್ನೆ ಮಾಡಲು ಅವಳು ಸೋತು ಹೋದವಳಂತೆ ಮುಖ ಇಟ್ಕೊಂಡ್ಳು. ಏನು ಕಂದ, ಹುಷಾರಿಲ್ವಾ ಅಂತ ಸಂಬಂಧಿಕರೆಲ್ಲರೂ ಅವಳನ್ನು ಸುತ್ತುವರೆದ್ರು. ಅವಳ ಅಜ್ಜಿ ಅವಳ ಕೆನ್ನೆ ಮುಟ್ಟಿ, ಹಣೆ ಮುಟ್ಟಿ, ಕೊನೆಗೆ ಅವಳ ಹೊಟ್ಟೆನ ಕೂಡ ಮುಟ್ಟಿ ನೋಡಿದರು. ಅಜ್ಜಿ ಏನೂ ಇಲ್ಲ, ಸ್ವಲ್ಪ ಹೊಟ್ಟೆ ನೋವು ಅಂತ ಮೆಲ್ಲಗೆ ರಾಶಿಕಾ ಹೇಳಿದ್ಲು. ಅಯ್ಯೋ, ಹೊಟ್ಟೆ ನೋವಾ? ಮದುವೆ ಆದ ಹೊಸರಲ್ಲಿ ಇದೆಲ್ಲ ಇರುತ್ತೆ ತಾಯಿ, ಅದಕ್ಕೆಲ್ಲ ಹರಳೆಣ್ಣೆ ಹಾಕಿದರೆ ಸರಿ ಹೋಗುತ್ತೆ. ನೀನು ಯಾಕೆ ಆಸ್ಪತ್ರೆಗೆ ಹೋಗ್ತೀಯಾ ಅಂತ ಅಜ್ಜಿ ಕೇಳಿದರು. ಇಲ್ಲ, ಹರಳೆಣ್ಣೆ ಹಾಕಿದ್ದೆ ಸರಿಯಾಗಿಲ್ಲ ಅಂತ ತಡವರಿಸಿದ್ಲು. ಸರಿ ನೀನು ಹೋಗಿ ಬಾ ಅಂತ ಹೇಳಿದ ಕೂಡಲೇ ಹೆಂಗಸರೆಲ್ಲರೂ ಅವಳನ್ನು ಬಿಟ್ಟರು. ಬದುಕಿದ್ರೆ ಸಾಕಪ್ಪ ಅಂತ ರಾಶಿಕಾ ವೇಗವಾಗಿ ಹೊರಗೆ ಬಂದಳು. ಅದರ ನಂತರ ಸಾಮ್ರಾಟ್ ಕೂಡ ಎಲ್ಲರ ಬಳಿ ಹೇಳಿ ಅತಿ ವೇಗವಾಗಿ ಹೊರಗೆ ಹೋದ. ಗಾಬರಿಯಲ್ಲಿ ಬೆವೆತು ನಿಂತಿದ್ದ ತನ್ನ ಹೆಂಡತಿಯ ಹತ್ರ ಹೋಗಿ, ಏನಾಯಿತು? ಮಹಿಳಾ ತಂಡವೆಲ್ಲ ಮೀಟಿಂಗ್ ಹಾಕಿ ಏನೇನೋ ಮಾತಾಡಿದ್ರಲ್ಲ ಅಂತ ಕಿವಿಯ ಹತ್ರ ಕೇಳ್ದ. ಹೋಗಿ ನೀವು ನಿಮ್ಮ ಪಾಡಿಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ರಿ, ಎಲ್ಲರೂ ಏನೇನೋ ಕೇಳ್ತಾರೆ. ಅಜ್ಜಿ ಹೊಟ್ಟೆ ಮುಟ್ಟಿ ನೋಡ್ತಾರೆ. ನಾನು ಹೊಟ್ಟೆ ನೋವು ಅಂತ ಹೇಳಿದ ತಕ್ಷಣ ಮದುವೆ ಆದ ಹೊಸರಲ್ಲಿ ಇದೆಲ್ಲ ಇರುತ್ತೆ, ಸ್ವಲ್ಪ ಹರಳೆಣ್ಣೆ ಹಾಕಿದರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ನನಗೆ ಮಾನ ಹೋಯಿತು ಗೊತ್ತಾ ಅಂತ ಅವಳು ಮುನಿಸ್ಕೊಂಡ್ಳು. ಏನು, ನಡೆದ ಮೇಲೆ ಹೇಳೋದನ್ನು ನಡೆಯೋದಕ್ಕೆ ಮುಂಚೆ ಹೇಳ್ತಾರೆ. ಟಿಪ್ಸ್ ಎಲ್ಲ ಕೇಳಿ ಇಟ್ಕೋ, ನಾಳೆ ಯೂಸ್ ಆಗುತ್ತೆ ಅಂತ ತಮಾಷೆಯಾಗಿ ಹೇಳಿ ಸಾಮ್ರಾಟ್ ನಕ್ಕನು. ನಿಮಗೆ ಬಾಯಿ ಕೊಪ್ಪು ಜಾಸ್ತಿ ಮಾವ, ಈಗ ಕರ್ಕೊಂಡು ಹೋಗಿ ನಿಜ ಹೇಳ್ತೀರಾ, ಇಲ್ಲ ಹೀಗೆ ಮನೆಯೊಳಗಡೆ ಹೋಗಿ ನಾನು ನಿಜ ಹೇಳ ಅಂತ ಅವಳು ತನ್ನ ಗಂಡನನ್ನು ಬೆದರಿಸಿ ನೋಡಿದ್ಲು. ಶಬಾಸ್, ಈ ಸಾಮ್ರಾಟ್ನ ಒಬ್ಬಳು ಬೆದರಿಸಿದ್ಲು ಅಂದರೆ ಅದು ನೀನೇ. ಸರಿ, ಇಷ್ಟು ಇಲ್ದಿದ್ದರೆ ನನ್ನ ಹೆಂಡತಿ ಅನ್ನೋದರಲ್ಲಿ ಏನು ಗತ್ತು ಇದೆ, ಬಾ ಹೋಗೋಣ ಅಂದವನು ತನ್ನ ಕಾರನ್ನು ಸ್ಟಾರ್ಟ್ ಮಾಡಿದ. ಮುಂದಿನ ಸೀಟ್ನಲ್ಲಿ ಕುಳಿತುಕೊಂಡ್ಳು ರಾಶಿಕಾ. ಅದೇ ಸಮಯದಲ್ಲಿ ನೀಲು ಓದುವ ಕಾಲೇಜ್ಗೆ ಹೋಗಿ ಅವಳ ಸ್ನೇಹಿತೆ ರೋಹಿಣಿಯನ್ನು ಭೇಟಿಯಾದನು ಸೂರ್ಯ. ಏನು ಮಾವ, ಇಲ್ಲಿಗೆ ಬಂದ ಮೇಲೂ ಯೋಚನೆ ಮಾಡ್ತಾ ಇದ್ದೀರಲ್ಲ ಅಂತ ರಾಶಿಕಾ ಕೇಳಲು, ಇರೋ ರಾಶಿಕಾ, ಒಂದೇ ಒಂದು ಮುಖ್ಯವಾದ ಫೋನ್ ಕಾಲ್, ಅದನ್ನು ಮಾತ್ರ ಮಾತನಾಡಿ ಬಂದುಬಿಡ್ತೀನಿ ಅಂದವನು ಯಾರಿಗೋ ಫೋನ್ ಮಾಡಿ ಮಾತನಾಡ್ತಾ ಇದ್ದ ಸಾಮ್ರಾಟ್. ಫೋನ್ ಮಾಡೋದನ್ನು ಕಂಡು ರಾಶಿಕಾಗೆ ತಲೆನೋವು ಬಂದುಬಿಡ್ತು. ಸ್ವಲ್ಪ ಹೊತ್ತು ಕೂಡ ಕಾಯುವ ತಾಳ್ಮೆ ಅವಳಿಗೆ ಈಗ ಇರಲಿಲ್ಲ. ಕೋಪದಿಂದ ಹತ್ತಿರ ಹೋಗಿ ಅವನ ಬೆನ್ನಿಗೆ ಜೋರಾಗಿ ಒಂದು ಏಟನ್ನ ಕೊಟ್ಟಳು. ಅಂತ ತಿರುಗಿ ನೋಡಿದ ಸಾಮ್ರಾಟ್. ಏನು ಅಂದ್ಕೊಂಡಿದ್ದೀರಾ ನಿಮ್ಮನ್ನು ನೀವು? ನಿಮ್ಮ ಮನಸ್ಸಿನಲ್ಲಿ ನನ್ನನ್ನು ಕರ್ಕೊಂಡು ಬಂದು ಏನೋ ಹೇಳ್ತೀನಿ ಅಂತ ಹೇಳಿ ಯಾರ ಹತ್ರನೋ ಫೋನ್ನಲ್ಲಿ ಮಾತಾಡ್ತಿದ್ದೀರಾ? ನನಗೆ ಸಿಟ್ಟು ಬರ್ತಿದೆ ಮಾವ. ಹೀಗೆ ಹೇಳಿಯೇ ಇಷ್ಟು ದಿನ ಆಯಿತು. ಇನ್ನು ಮುಂದೆ ನನ್ನಿಂದ ಕಾಯಲು ಸಾಧ್ಯ ಇಲ್ಲ. ನೀವೇನಾದರೂ ನಿಜ ಹೇಳದೇ ಇದ್ದರೆ ಸತ್ಯವಾಗಲೂ ಇವತ್ತು ನಾನು ಮನೆಯಲ್ಲಿ ಎಲ್ಲರ ಮುಂದೆಯೂ ಸತ್ಯವನ್ನು ಹೇಳಿಬಿಡ್ತೀನಿ ಅಂತ ಹೇಳಿದ್ಲು. ಲೂಸು, ಸ್ವಲ್ಪ ಸಮಾಧಾನದಿಂದ ಇರು ಅಂದವನು
ಸರಿ ನಾನು ಇನ್ನೊಂದು ಅರ್ಧ ಗಂಟೆಯಲ್ಲಿ ನಿನಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಫೋನ್ನ ಇಟ್ಟ. ಏ ರಾಶಿಕಾ, ನಾನಿವತ್ತು ಫ್ಯಾಕ್ಟ್ರಿಗೆ ಹೋಗದೆ ನಿನ್ನನ್ನು ಕರ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಅದಕ್ಕೆ ಅಲ್ಲಿರುವ ಕೆಲಸದ ಬಗ್ಗೆ ಅವರ ಬಳಿ ಹೇಳಿದೆ. ಅದಕ್ಕೆ ಹೊಡಿತೀಯಾ? ಸರಿ ಬಾ, ನಿನ್ನ ಹತ್ರ ಹೇಳ್ತೀನಿ ಅಂದವನು. ಆದರೆ ರಾಶಿಕಾ, ನಾನು ಹೇಳಿದ ಮೇಲೆ ನೀನು ನನ್ನನ್ನು ಬಿಟ್ಟು ಹೋಗಬಾರ್ದು, ನನ್ನ ಜೊತೆಗೇ ಇರಬೇಕು ಅಂತ ನನಗೆ ಮಾತು ಕೊಡು ಅಂತ ಅವನು ಕೇಳ್ದ. ನಾನು ಸತ್ಯ ಎಲ್ಲ ಮಾಡಲ್ಲ. ನನಗೆ ನೀವು ಸತ್ಯ ಹೇಳದೇ ಇದ್ದರೆ ನಾನು ಅವ್ರ ಬಳಿ ನಿಜ ಹೇಳಿಬಿಡ್ತೀನಿ ಅಂತ ಅವಳು ಹೇಳಲು, ಸರಿ ಬಿಡು ಅಂತ ಯೋಚಿಸಿದವನು ಸರಿ ಅಂತ ತನಗೆ ತಾನು ಒಂದು ನಿರ್ಧಾರ ಮಾಡಿಕೊಂಡು ಸ್ವಲ್ಪ ಹೇಳಲು ಪ್ರಾರಂಭಿಸಿದ. ಕೆಲವು ವರ್ಷಗಳ ಹಿಂದೆ ಸುರೇಶ್ ಓಡಿ ಹೋದವಳು ಇರುವಾಗ ಆ ಜಾಗ ಗೊತ್ತಾಯಿತು. ಇನ್ನು ಮುಂದೆ ಅವಳು ಬದುಕಿರಬಾರ್ದು, ಕುಟುಂಬ ಸಮೇತ ರಾತ್ರೋರಾತ್ರಿ ಸುಟ್ಟು ಹಾಕ್ಬಿಡಿ ಅಂತ ಅವರು ಇರುವ ವಿಳಾಸವನ್ನು ಹೇಳಿ ಮನೆಯ ಹಿರಿಯರು ಇಬ್ಬರು ಪುತ್ರರನ್ನು ಕಳುಹಿಸಿಕೊಡಲು ಮುಂದಾದರು. ಬಾಗಿಲವರೆಗೂ ಹೋದವ್ರನ್ನ ತಡೆದ ಸಾಮ್ರಾಟ್, ಅಣ್ಣ ನೀವು ಹೋಗೋದು ಬೇಡ, ಈ ವಿಷಯವನ್ನು ನಾನು ನೋಡ್ಕೊಳ್ತೀನಿ ಅಂತ ಸಾಮ್ರಾಟ್ ಹೇಳ್ದ. ಬೇಡ ಕಣೋ, ನಾವೇ ಹೋಗ್ತೀವಿ ಅಂತ ಮಹೇಶ್ ಹೇಳಿದ ತಕ್ಷಣ, ಇಲ್ಲ ನಮ್ಮ ಕುಟುಂಬದ ಮಾನ ಕಳೆದವಳನ್ನು ನನ್ನ ಕೈಯಿಂದನೇ ನಾನು ಮುಗಿಸ್ಬೇಕು ಅಂತ ಆಕ್ರೋಶದಿಂದ ಅವನು ಹೇಳ್ದ. ಸರಿ ಕಣೋ ಸಾಮ್ರಾಟ್, ನೀನೇ ಹೋಗಿ ಬಾ ಅಂತ ಆ ಹಿರಿಯರು ಹೇಳಿದರು. ಅಪ್ಪ, ಅವನನ್ನು ಯಾಕೆ ಕಳಿಸ್ತೀರಾ, ಅವನು ಇನ್ನೂ ಚಿಕ್ಕ ಹುಡುಗ ಅಂತ ಅವನ ಅಣ್ಣಂದಿರು ಹೇಳಿದರು. ಸಾಮ್ರಾಟ್ ಮೇಲೆ ನನಗೆ ನಂಬಿಕೆ ಇದೆ, ಅವನೇ ಈ ವಿಷಯವನ್ನು ನೋಡಿಕೊಳ್ಳಿ, ನೀವು ಫ್ಯಾಕ್ಟ್ರಿಗೆ ಹೋಗಿ ಅಂತ ಹೇಳಿಬಿಟ್ರು. ಅವನು ಹೊರಟ. ಇತ್ತ ಶಿವಗಂಗೆಯಲ್ಲಿ ರಾಶಿಕಾ ಕೇಳಿದರೆ ಹೇಳು, ಓಡಬೇಡ, ಅಮ್ಮನಿಂದ ಓಡಿ ಬರಲು ಆಗ್ತಿಲ್ಲ, ಉಸಿರು ಕಟ್ತಿದೆ ನೋಡು ಅಂತ ಅವಳನ್ನು ಅಟ್ಟಿಸ್ಕೊಂಡು ಅವಳ ಹಿಂದೆಯೇ ಓಡ್ತಾ ಇದ್ರು ರಾಶಿಕಾ ತಾಯಿ ಮೀನಾಕ್ಷಿ.